ವಿಧಾನಸಭಾ ಕ್ಷೇತ್ರದ ಬೆಟ್ಟಹಲಸೂರು ಗ್ರಾಮದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು, ಬಿಜೆಪಿ ಹಿರಿಯ ಮುಖಂಡರು ಹಾಗೂ ಯಲಹಂಕದ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ನಾಗರಾಜ್ ಬಾಬುರವರು ಉತ್ತನಹಳ್ಳಿಯ ವೃದ್ಧಾಶ್ರಮಕ್ಕೆ ಕಂಬಳಿ ಮತ್ತು ಸಿಹಿ ವಿತರಣೆ, ಕುದ್ರೆಗಿರಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಜಾಮಿಟ್ರಿ ಬಾಕ್ಸ್ಗಳ ವಿತರಣೆ, ಕಾರ್ಮಿಕರಿಗೆ ಅನ್ನದಾನ ಸೇರಿದಂತೆ ವಿವಿಧ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ತಮ್ಮ ಜನ್ಮದಿನಾಚರಣೆಯನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಈ ವೇಳೆ ಮಾತನಾಡಿದ ಸನ್ಮಾನ್ಯ ಶ್ರೀ ನಾಗರಾಜ್ ಬಾಬುರವರು, ಜನ್ಮದಿನ ಎಂಬುದು ಪ್ರತಿಯೊಬ್ಬರ ಬದುಕಿನಲ್ಲಿ ಪ್ರತಿ ವರ್ಷ ಬರೋ ವಿಶೇಷ ದಿನವಾಗಿದ್ದು, ಅದನ್ನು ಆಡಂಬರಕ್ಕಾಗಿ ಆಚರಿಸಿಕೊಳ್ಳದೆ ವಿವಿಧ ಸೇವಾ ಕಾರ್ಯಗಳ ಮೂಲಕ ಆಚರಿಸಿಕೊಂಡರೆ ಮಾತ್ರ ಅದು ಅರ್ಥಪೂರ್ಣ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಂದರು. ಇದೇ ಸಂದರ್ಭದಲ್ಲಿ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿಎಸ್ಎಲ್ ಅನಿಲ್ ಕುಮಾರ್ ರವರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಬಿಆರ್ ರಾಮಾಂಜಿನಿ ರವರು, ಶ್ರೀಮತಿ ಸಾವಿತ್ರಮ್ಮ ಮುನಿರಾಜು ರವರು, ಶ್ರೀಮತಿ ಮಮತಾ ಪ್ರಶಾಂತ್ ರವರು, ಮುಖಂಡರಾದ ಶ್ರೀ ಮುನಿಕೃಷ್ಣ, ಶ್ರೀ ಗುರುಪ್ರಸಾದ್, ಶ್ರೀ ನಾರಾಯಣಸ್ವಾಮಿ, ಶ್ರೀ ಉಮೇಶ್, ಶ್ರೀ ಪ್ರವೀಣ್, ಹಸಿರೇ ಉಸಿರು ಸಂಘಟನೆಯ ಸಂಸ್ಥಾಪಕ ಶ್ರೀ ಬಿಎಂ ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ ಗ್ರಾಮದಲ್ಲಿ ಕೆಲವು ಶಾಲೆಗಳಿಗೆ ಕುದುರೆಗೆರೆ ಮತ್ತು ಗಡನಹಳ್ಳಿಯಲ್ಲಿ ಮಕ್ಕಳಿಗೆ ಸ್ವಲ್ಪ ಬುಕ್ಸ್ ಕೊಟ್ಟಿವೆ, ಹಾಗೆ ಜಾಮಿಟ್ರಿ ಬಾಕ್ಸ್, ವಾಟರ್ ಬಾಟಲ್ಗಳನ್ನು ಕೊಟ್ಟಿವೆ. ಹಾಗೆ ಇಲ್ಲಿ ಅನಾಥಾಶ್ರಮ ಲಿಟಲ್ ಡ್ರಾಪ್ಸ್ ಅಂತ ಇಲ್ಲಿ ಉತ್ತನಹಳ್ಳಿಯಲ್ಲಿದೆ. ಇಲ್ಲಿ ಸುಮಾರು ಒಂದು 60ರಿಂದ 70 ಜನ ವಯಸ್ಸಾದಂಥ ವೃದ್ಧರಿದ್ದಾರೆ. 70 ವರ್ಷ 80 ವರ್ಷ ಆದಂತಹ ಅನಾಥ ವೃದ್ಧರಿದ್ದಾರೆ. ಅವ್ರಿಗೆಲ್ಲ ಚಳಿಗಾಲ ಬಂತು, ಒಂದು ಬೆಡ್ಶೀಟು ಬೇಕು ಅಂತ ಕೇಳಿದರು. ಆ ಬೆಡ್ಶೀಟ್ಗಳನ್ನ ತಂದುಕೊಟ್ವಿ. ಹಾಗೆ ನಮ್ಮ ಹುಟ್ಟುಹಬ್ಬ ಅಂದ್ಬಿಟ್ಟು ಸ್ವಲ್ಪ ಸ್ವೀಟು ಹಣ್ಣು ತಂದುಕೊಟ್ಟಿದ್ವಿ. ಈ ಥರ ನಮ್ಮ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದೀವಿ. ಸುಮಾರು ಎಷ್ಟು ಜನ? ಇದು 54 ತುಂಬಿ 55. ಸುಮಾರು ಎಷ್ಟು ಜನ ಕೊಟ್ಟಿದ್ದಾರೆ ಸರ್ ಬೆಡ್ಶೀಟ್? ಇದು ಒಂದು 70 ಜನಕ್ಕೆ. ಕಂಬಳಿ, ಬಾಳೆಹಣ್ಣು, ಒಬ್ಬಟ್ಟು. ಬಿ ಬಾಬಣ್ಣವರು, ನಾವು ಅವ್ರ ಹೆಸರಿಗೆ ನಾಗರಾಜಣ್ಣ ಅಂತ ನಾವೆಲ್ಲರೂ ಬಾಬಣ್ಣವ್ರು ಅಂತ ಅವತ್ತಿಂದ ಪ್ರೀತಿಯಿಂದ ಕರಿತಾ ಇದ್ದೀರಿ. ಅವರು 54ನೇ ವರ್ಷದಿಂದ 55ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಅವರ ಒಂದು ಹುಟ್ಟುಹಬ್ಬ ಸರಳವಾಗಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡು ಯಾವುದೇ ವಿಜೃಂಭಣೆ ಇಲ್ಲದೆ ಮನೆಯಲ್ಲೇ ಎಲ್ಲರೂ ಆಚರಿಸ್ಕೊಂಡು ಎಲ್ಲೆಲ್ಲ ಹೋಗ್ತಾರೆ. ಆದರೆ ಅವರು ನಮ್ಮೊಟ್ಟಿಗೆ ಎಲ್ಲರೂ ಇರಲಿ ಅಂದ್ಬಿಟ್ಟು ನಮ್ಮ ಪಂಚಾಯತಿ ಸದಸ್ಯರನ್ನೆಲ್ಲ ಒಳಗೊಂಡು ಒಂದು 2-3 ಶಾಲೆಗಳಿಗೆ ಹೋಗಿ ಒಂದು ಪುಸ್ತಕ ವಿತರಣೆ ಮಾಡಿದ್ದಾರೆ. ಇದೇನು ಹುಟ್ಟುಹಬ್ಬ ಅಂತ ಅವರೇನು ಹೊಸದಾಗಿ ಮಾಡ್ತಾಯಿಲ್ಲ, ಹಿಂದೆ ವರ್ಷಂಬತ್ಕಾಲ ಅವ್ರು ಮಾಡ್ತಾಯಿರ್ತಾರೆ. ಅದರಲ್ಲೂ ಇವತ್ತು ಒಂದು ವಿಶೇಷವಾಗಿರಲಿ ಅಂದ್ಬಿಟ್ಟು ನಾವು ವೃದ್ಧಾಶ್ರಮಕ್ಕೆ ಬಂದು ಒಂದಷ್ಟು ಕಂಬಳಿ 70 ಜನಕ್ಕೆ ಇಲ್ಲಿ ಏನು ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಅವ್ರಿಗೇನು ಬೇಕಾದ ಸರ್ ಜೊತೆಯಲ್ಲಿ ಎಲ್ಲರೂ ಸಿಹಿ ತಿಂತಾರೆ. ಅವ್ರು ಹುಟ್ಟುಹಬ್ಬ ದಿವಸ ನಮ್ಮ ಜೊತೆಯಲ್ಲಿ ಅವರು ತಿನ್ನಲಿ ಅಂತ ಅವರೊಂದು ವೆಲ್ ವಿಷರ್ ಆಗಿ ಅವ್ರಿಗೆ ಬಂದು ಅವ್ರ ಜೊತೆ ಇವತ್ತು ನಿಂತು ಅವರ ಹುಟ್ಟುಹಬ್ಬ ಆಚರಿಸ್ಕೊತ ಇದ್ದೀನಿ. ಅವ್ರು ಹೀಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಮುಂದೆ ಇದೇ ರೀತಿ ಮುಂದುವರಲಿ, ಎಲ್ಲ ಸೇವೆಗಳಲ್ಲಿ ಮುಂದುವರಲಿ ಅಂತ ಆಶಿಸುತ್ತಾ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರ್ತಾ ಇದ್ದೀನಿ. ಬರ್ತಡೆಗೆ ಇಲ್ಲಿ ಸ್ವೀಟ್ ಹಂಚೋಕೆ ಬಂದಾಗ ಇಲ್ಲಿನ ವ್ಯವಸ್ಥೆ ನೋಡ್ದು, ಒಂದು ಕಡೆಗೆ ಕಂಬಳಿಗಳು ಸಮಸ್ಯೆ ಇತ್ತು. ನಾನು ಇವತ್ತು ಬರ್ತಡೇ ಆಚರಿಸೋ ಬಾಬು ಸರ್ ರಿಕ್ವೆಸ್ಟ್ ಮಾಡಿದೆ, ಸರ್ ಹಿಂಗಿದೆ ಅಂತ, ಎಷ್ಟು ಬೇಕು ಹೇಳಪ್ಪ ಅಂದರು. ಸರ್ ಇಷ್ಟು 60ರಿಂದ 70 ಜನ ಅವರಿದೆ. ಅವರೇ ಖುದ್ದಾಗಿ ಸಿಟಿ ಮಾರ್ಕೆಟಿಗೆ ಬಂದು ಕ್ವಾಲಿಟಿ ಕೂಡ ಚೆಕ್ ಮಾಡಿ ಇಡೀ ಒಂದು ದಿನ ತೊಗೊಂಡು ಒಳ್ಳೆ ಕ್ವಾಲಿಟಿ ಇರೋದು ಜಾಮಿಟ್ರಿ, ಬುಕ್ಸು, ಪೆನ್ನು, ಪೆನ್ಸಿಲು ಮತ್ತು ಕಂಬಳಿ ಮತ್ತು ಒಬ್ಬಟ್ಟು ಕೊಡಬೇಕು ಅಂದರೆ ಅದೇನು ಬೇಕೆಲ್ಲ ವ್ಯವಸ್ಥೆ ಮಾಡಪ್ಪ ಅಂದರು. ಅವ್ರಿಗಿರೋ ಇದರಲ್ಲಿ ದುಬೈಯಲ್ಲೋ ಲಂಡನಲ್ಲೋ ಕೇಕ್ ಕಟ್ ಮಾಡ್ಬೋದು, ಅಲ್ಲಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಅದನ್ನೆಲ್ಲ ಮರೆತು ಸರ್ಕಾರಿ ಶಾಲೆ ಮಕ್ಕಳು ವೃದ್ಧಾಶ್ರಮದಲ್ಲಿ ಆಚರಿಸ್ತಾ ಇರೋದು ನನಗೆ ತುಂಬ ಸಂತೋಷ ಆಗಿದೆ. ದೇವರು ಆರೋಗ್ಯ ಎಷ್ಟು ಕೊಡ್ದಾಗ ಬಿಡ್ತಾರೆ ಗೊತ್ತಿಲ್ಲ. ನನ್ನ ಆಯಸ್ಸು ಅಂತ ಅವ್ರು ಕೂಡ ಸದಾ ಸಿದ್ಧವಾಗಿರ್ತೀನಿ. ಪ್ರತಿದಿನ ಬಡವ್ರ ಪರವಾಗಿ ಮಿಡಿತಾ ಇರೋದು ಉದಯ ಅಂದರೆ ಇವರೇ. ನಮ್ಮ ಬೆಟ್ಟಹೌಸಲ್ಲಿ ಒಳ್ಳೊಳ್ಳೆ ಕೆಲಸಗಳು ಆಗಿದ್ದಾವೆ, ಆಗ್ತಾ ಇದ್ದಾವೆ. ಮೊನ್ನೆ ಅನಿಲ್ ಬರ್ತಡೇ ಆಯ್ತು, ಅವತ್ತು ಕೂಡ ನಾವು ಇರಲಿಲ್ಲ, ಅನಿವಾರ್ಯ. ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಬಾಬಣ್ಣವ್ರಿಗೆ ಸದಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು 2 ಮುಗಿಸ್ತೀನಿ ಸರ್. ಓಕೆ.